ಸ್ನೇಹಿತರೆ, ಭಾರ್ಗವಿ LLB ಧಾರಾವಾಹಿ ಅಪ್ಪ ಮಗಳ ಸೀನ್ನಿಂದಾಗಿ ಒಂದಷ್ಟು ಜನರ ಹಾರ್ಟ್ ಫೇವರೇಟ್ ಆಗಿತ್ತು. ಹೌದು, ಅಪ್ಪ ಮಗಳ ಬಾಂಧವ್ಯ ಭಾರ್ಗವಿ LLB ಕತೆಗೆ ಜೀವಾಳ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದರೆ ಇದೀಗ ಆ ಕೊಂಡಿ ಕಳಚಿ ಬಿದ್ದಿದೆ. ಹೌದು, ಇದು ಭಾರ್ಗವಿ ಕುಟುಂಬಕ್ಕೆ ದೊಡ್ಡ ಹೊಡೆತ ಅಂತ ಹೇಳಬಹುದು. ಯಾಕಂತಂದ್ರೆ ಭಾರ್ಗವಿ ಬದುಕಲ್ಲಿ ಅಪ್ಪ ಇನ್ನಿಲ್ದಂತಾಗಿದೆ. ಹಾಗಾದ್ರೆ ರವೀಂದ್ರ ಭಟ್ಕಳ್ ಪಾತ್ರಕ್ಕೆ ಜೀವ ತುಂಬುತ್ತಿದ್ದಂತಹ ನಟ ಹನುಮಂತೇಗೌಡರು ಧಾರಾವಾಹಿಯಿಂದ ಹೊರಬಂದ್ರ ಮುಂದೆ ಭಾರ್ಗವಿ ಕತೆ ಏನಾಗಬಹುದು, ಇದರ ಬಗ್ಗೆ ಹನುಮಂತೇಗೌಡರು ಏನು ಹೇಳಿದ್ದಾರೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನಿಮಗೂ ಕೂಡ ಭಾರ್ಗವಿ LLB ಧಾರಾವಾಹಿ ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಸ್ನೇಹಿತರಾಗಿ ವೈರಿಗಳಾಗಿದ್ದ ಲಾಯರ್ ರವೀಂದ್ರ ಭಟ್ಕಳ್ JP ಪಾಟೀಲ್ ನಡುವಿನ ಕೊಂಡಿ ಆಯಿತು. ಹೌದು, ಭಾರ್ಗವಿ ಅರ್ಜುನ್ ಅವರ ಪ್ರೀತಿ ಇವರಿಬ್ಬರ ನಡುವೆ ಕೊಂಡಿ ಆಗುತ್ತೆ. ಹಳೆ ಫೈಲ್ಗಳು ಒಂದೊಂದಾಗಿ ಓಪನ್ ಆಗೋಕ್ಕೆ ಶುರುವಾಗುತ್ತೆ. ಕೋರ್ಟ್ಗೆ ಭಾರ್ಗವಿ ಅವರ ತಂದೆ ಮರಳಿ ಬರ್ತಾರೆ. ಸೊ ನ್ಯಾಯದ ಪರ ಹೋರಾಡಿ JP ಪಾಟೀಲನ್ನ ಮಕ್ಕಾಡೆ ಮಲಗಿಸ್ತಾರೆ. ಅಪ್ಪ JP ಪಾಟೀಲ್ ಕಿವಿಯಲ್ಲಿ ಅದೇನೋ ಗುಟ್ಟು ಹೇಳೋದಲ್ಲ, ಏನದು ಅಂತ ಕೇಳ್ತಾಳೆ. ಆಗ ತಂದೆ ರವೀಂದ್ರ ಹೇಳ್ತಾರೆ ಅದೆಲ್ಲ ಈಗ ಬೇಡ ಅಂತ ಹೇಳ್ತಾರೆ. ಆಗ ರಭಸದಿಂದ ಒಂದು ವೆಹಿಕಲ್ ಬಂದು ಇಬ್ಬರಿಗೂ ಡಿಕ್ಕಿ ಹೊಡೆಯುತ್ತೆ. ಅದೇ ಸ್ಪೀಡಲ್ಲಿ ಡಿಕ್ಕಿ ಹೊಡೆದು ಹೋಗ್ತಾ ಇರಬೇಕಾದ್ರೆ ಆ ಒಂದು ಅಪಘಾತದಲ್ಲಿ ಭಾರ್ಗವಿ ತನ್ನ ಅಪ್ಪನನ್ನ ಕಳ್ಕೊಳ್ತಾರೆ. ಲಾಯ ವೃತ್ತಿ ಬಿಡಬೇಕು ಅಂತಿದ್ದ ಅಮ್ಮ ನೋವಿನಲ್ಲೂ ಪರೀಕ್ಷೆ ಎದುರಿಸುವಂತಾಗಿದೆ ಭಾರ್ಗವಿಗೆ. ಇದೀಗ ರವೀಂದ್ರ ಭಟ್ಕಳ್ JP ಪಾಟೀಲ್ ನಡುವಿನ ರಹಸ್ಯ ಏನು? ರವೀಂದ್ರ ಭಟ್ಕಳ್ ಸಾವು ಆಕಸ್ಮಿಕವಾ ಅಥವಾ ಯಾರಾದರೂ ಪ್ಲಾನ್ ಮಾಡಿ ಅವರನ್ನ ಕೊಂದ್ರ ಅನ್ನೋದು ಖಂಡಿತವಾಗಿಯೂ ಕೂಡ ಪ್ರಶ್ನೆಯಾಗಿದೆ. ವೀಕ್ಷಕರು ಸದ್ಯ ರವೀಂದ್ರ ಭಟ್ಕಳ್ ಪಾತ್ರ ಮುಕ್ತಾಯ ಮಾಡಿರೋದನ್ನ ನೋಡಿ ಶಾಕ್ನಲ್ಲಿದ್ದು, ಅಪ್ಪ ಮಗಳ ಬಾಂಡಿಂಗ್ ಚೆನ್ನಾಗಿದೆ. ಪಾತ್ರಕ್ಕೆ ಜೀವ ತುಂಬುತ್ತಿರ್ತಕ್ಕಂಥ ಹನುಮಂತೇಗೌಡರು ಅಭಿನಯವನ್ನು ಕೂಡ ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ಅವರು ಪಾತ್ರದಲ್ಲಿ ಮುಂದುವರಿಬೇಕು ಅಂತ ಹೇಳ್ತಿದ್ದಾರೆ. ಬಟ್ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಇನ್ನು ಹನುಮಂತೇಗೌಡರು ಕೂಡ ಈ ಬಗ್ಗೆ ಮಾತನಾಡಿದ್ದು, ಖಂಡಿತ ನಾನು ಪಾತ್ರವನ್ನು ಬಿಟ್ಟು ಬಂದಿಲ್ಲ. ಧಾರಾವಾಹಿಯಲ್ಲಿ ಪಾತ್ರ ಮುಗಿದಿದೆ. ಹಾಗಾಗಿ ಸಾವಿನ ಸಂಚಿಕೆಗಳನ್ನು ತೋರಿಸ್ತಿದ್ದಾರೆ. ನಾನು ಒಂದು ಬಾರಿ ಕಮಿಟ್ ಆದರೆ ಮುಗೀತು, ಅರ್ಧಕ್ಕೆ ಬಿಟ್ಟು ಬರೋ ಮಾತೇ ಇಲ್ಲ, ಪಾತ್ರ ಮುಗಿದಿದೆ ಅಂತ ಹೇಳಿದ್ದಾರೆ. ಅಂದರೆ ಹನುಮಂತೇಗೌಡರು ಯಾವುದೇ ಕಾರಣಕ್ಕೂ ಕೂಡ ಪಾತ್ರವನ್ನು ಬಿಟ್ಟು ಬಂದಿಲ್ಲ, ಪಾತ್ರವನ್ನು ಸೀರಿಯಲ್ನವರೇ ಮುಗಿಸಿದ್ದಾರೆ ಅನ್ನೋದು ಸ್ಪಷ್ಟವಾಗಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.